IPL ಮ್ಯಾಚಲ್ಲಿ ಮತ್ತೆ ಕನ್ನಡಿಗ KL ರಾಹುಲ್ ದಿ ಬೆಸ್ಟ್ ಬ್ಯಾಟ್ಸ್ಮನ್ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ. ಅದರಲ್ಲೂ ಕೂಡ CSK ವಿರುದ್ಧ ತುಂಬಾ ಇಂಪಾರ್ಟೆಂಟ್ ಮ್ಯಾಚ್ ಆಗಿತ್ತು ಡೆಲ್ಲಿ ಕ್ಯಾಪಿಟಲ್ಸ್ಗೆ. ಯಾಕಂದ್ರೆ ಈ ಮ್ಯಾಚನ್ನು ಗೆಲ್ಲಬೇಕಾಗಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಓಪನರ್ ಆಗಿ KL ರಾಹುಲ್ ಬರ್ತಾರೆ. ಬರೀ ಕೇವಲ ನಿಮಗೆ ಟೆಸ್ಟ್ ಮ್ಯಾಚ್ಗಳಲ್ಲ ಅಥವಾ ಇಂಟರ್ನ್ಯಾಷನಲ್ ಮ್ಯಾಚ್ಗಳಲ್ಲಿ ಮಾತ್ರ ಅಲ್ಲ, IPL ಅಲ್ಲೂ ಕೂಡ ತಮಗೆ ವಹಿಸಿದಂಥ ಜವಾಬ್ದಾರಿಯನ್ನು ಎಷ್ಟು ನೀಟಾಗಿ ಅದನ್ನು ಯುಟಿಲೈಸ್ ಮಾಡಿಕೊಂಡು ಆಟ ಆಡ್ತಾರೆ ಅನ್ನೋದಕ್ಕೆ ಮತ್ತೊಂದು ಎಕ್ಸಾಂಪಲ್ ಅಂದ್ರೆ KL ರಾಹುಲ್. ಕ್ಲಾಸಿಕಲ್ ಬ್ಯಾಟ್ಸ್ಮನ್, ಸ್ಟೈಲಿಶ್ ಬ್ಯಾಟ್ಸ್ಮನ್. ಅವರು ಆಡ್ತಾ ಇದ್ರೆ ಎಷ್ಟು ಈಸಿ ಅಲ್ಲ ಅಂತ ಅನ್ಸುತ್ತೆ ಬ್ಯಾಟ್ಸ್ಮನ್ಗಳಿಗೆ, ಬಾಲರ್ಗಳಿಗೆ. ಭಾಳ ಎಷ್ಟು ಈಸಿಯಾಗಿ ಆಡ್ತಾನಲ್ಲ, ಭಾಳ ಯೂಶಲಿ ಕೆಲವು ಬ್ಯಾಟ್ಸ್ಮನ್ಗಳು ಕಷ್ಟಪಡ್ತಾರೆ, ನಿಮಗೆ ಶಾರ್ಟ್ಸನ್ನು ಕರೆಕ್ಟಾಗಿ ಕನೆಕ್ಟ್ ಮಾಡ್ಕೊಳ್ಳಿಕ್ಕೂ ಕೂಡ ಆಗೋದಿಲ್ಲ ಅಂತ ಹೇಳ್ತಾರೆ. ಆದರೆ KL ರಾಹುಲ್ ಸೆಟ್ ಆದರೆ ಬ್ಯಾಟ್ಸ್ಮನ್ ಎಷ್ಟು ನೀಟಾಗಿ ಸ್ಕೋರ್ ಮಾಡ್ತಾನೆ ಅನ್ನೋದಕ್ಕೆ CSK ವಿರುದ್ಧ ನಡೆದಂಥ ಮ್ಯಾಚ್ ಏನಿದೆ, ಅದು ಚೆನ್ನೈನ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆದಂಥ ಚಪಾಕ್ ಕ್ರೀಡಾಂಗಣದಲ್ಲಿ ನಡೆದಂಥ ಮ್ಯಾಚ್ ಏನಿದೆ, ನಿಮಗೆ ಡೆಲ್ಲಿ ಕ್ಯಾಪಿಟಲ್ಸ್ ಫಸ್ಟ್ ಬ್ಯಾಟಿಂಗ್ ತೆಗೆದುಕೊಳ್ಳುತ್ತೆ. ಓಪನರ್ ಆಗಿ ಯಾರನ್ನ ಕಳಿಸ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಟೀಮ್ ಯೋಚನೆ ಮಾಡುತ್ತೆ. ಡುಪ್ಲೆಸಿಸ್ ಬರಬೇಕಾಗಿತ್ತು, ಅವರು ಬರಲಿಲ್ಲ. ಸೊ ಅವರ ಸ್ಥಾನದಲ್ಲಿ KL ರಾಹುಲ್ ಓಪನರ್ ಆಗಿ ಬ್ಯಾಟ್ಸ್ಮನ್ ಕಣಕ್ಕಿಳಿತಾರೆ. ಇಡೀ ತಂಡದ ಸ್ಕೋರ್ ಕಾರ್ಡ್ ನೋಡಿ, ಅಲ್ಲಿ 180+ ರನ್ ಹೊಡೆದಿರೋದು. ಸೊ ಇದರಲ್ಲಿ ಹೈಯೆಸ್ಟ್ ರನ್ ಹೊಡೆದಿರೋದು ಅದು KL ರಾಹುಲ್. 77 ರನ್ ಹೊಡೆದಿದ್ದಾರೆ. ನಿಮಗೆ 6 4 3 6, ನಿಮಗೆ 51 ಬಾಲ್ಗೆ 77 ರನ್ನ ಹೊಡೆದಿರೋದು. ಸೊ ನಿಮಗೆ ಬ್ಯಾಟಿಂಗ್ ಆವ್ರೇಜು ಕೂಡ 120+ 130+ ಇದೆ. ಸೊ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ನಿಜವಾಗ್ಲೂ ಕೂಡ ಆ ಪಿಚ್ ಏನಿದೆ ಅಷ್ಟು ಈಸಿ ಅಲ್ಲ ಬ್ಯಾಟ್ಸ್ಮನ್ಗಳಿಗೆ. ಅಂಥ ಪಿಚ್ಚಲ್ಲೂ ಕೂಡ ಅದ್ಭುತವಾದಂಥ ಪ್ರದರ್ಶನ ಮಾಡಿದ್ದಾರೆ, ಅದು ಓಪನರ್ ಆಗಿ. ಅವ್ರು ಯೂಶಲಿ ಇತ್ತೀಚೆಗೆ ಕಳೆದ ಹಲವು ಸೀಸನ್ಗಳಲ್ಲಿ IPL ಮ್ಯಾಚ್ಗಳಲ್ಲಿ ಅವರು 4th ಡೌನ್ ಆರ್ 5th ಡೌನ್ಗೆ ಬರ್ತಾಯಿದ್ರು. ಅಂದರೆ ಟೀಮ್ ಹೇಗೆ ಯೋಚನೆ ಮಾಡುತ್ತೆ, ಯಾವ ಸ್ಥಾನದಲ್ಲಿ ಆಡಿದ್ರೆ ಒಳ್ಳೇದು ಅಂಥೇಳಿ ಯೋಚನೆ ಮಾಡುತ್ತೆ, ಆ ರೀತಿಯಾಗಿ ಅವರು ಆಟ ಆಡ್ಲಿಕ್ಕೆ ಬರ್ತಾಯಿದ್ರು. ಬ್ಯಾಟ್ಸ್ಮನ್ ಆಗಿ ಬರ್ತಾಯಿದ್ರು, ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಆಗಿ ಬರ್ತಾಯಿದ್ರು. ಸೊ ಅದೇ ರೀತಿ ಡಿಸಿಷನ್ ತೆಗೆದುಕೊಂಡ ಹಿನ್ನೆಲೆಯಲ್ಲಿ ಇನ್ನು ಚೆನ್ನೈ ವಿರುದ್ಧ ಆಡಿದಂಥ ಮ್ಯಾಚ್ ಏನಿದೆ ಹೈಯೆಸ್ಟ್ ಸ್ಕೋರ್ ಅನ್ನಾದರೂ. ಸೊ CSK ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ ಗೆಲ್ಲಲಿಕ್ಕೆ ಬಹಳ ಪ್ರಮುಖವಾದಂಥ ಕಾರಣ KL ರಾಹುಲ್ ಆಗ್ತಾರೆ. ಆ ಕಾರಣಕ್ಕಾಗಿ ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಮಾಡ್ತಾರೆ. ಮೊದಲ ಮ್ಯಾಚ್ ಮಗಳ ಸಂಭ್ರಮದಲ್ಲಿ ಅವರು ಅಲಭ್ಯರಾಗಿದ್ದರು, ಬರಲಿಕ್ಕಾಗಲಿಲ್ಲ. ಇನ್ಫ್ಯಾಕ್ಟ್ ಈ ಸರಿ ಡೆಲ್ಲಿ ಕ್ಯಾಪಿಟಲ್ಸ್ಗೆ ನೀವು ಕ್ಯಾಪ್ಟನ್ ಆಗಿ ಅಂತಲೂ ಕೂಡ ಮ್ಯಾನೇಜ್ಮೆಂಟ್ ಕೇಳ್ಕೊಳ್ತು. ಇಲ್ಲ ನಾನು ಆ್ಯಸ್ ಎ ಬ್ಯಾಟರ್ ಆಗಿ, ವಿಕೆಟ್ ಕೀಪರ್ ಆಗಿ ನಾನು ಮುಂದುವರಿತೇನೆ ಅಂಥೇಳಿ ಅವ್ರು ರಿಕ್ವೆಸ್ಟ್ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಅಕ್ಷರ್ ಪಟೇಲ್ಗೆ ಕ್ಯಾಪ್ಟನ್ಶಿಪ್ಪನ್ನು ಕೊಟ್ಟರು, ಅವಕಾಶವನ್ನು ಮಾಡಿಕೊಟ್ರು. ರಾಹುಲ್ ಈ ಹಿಂದೆನೂ ಕೂಡ ಕ್ಯಾಪ್ಟನ್ ಆಗಿ ಯಶಸ್ಸನ್ನು ಗಳಿಸಿದ್ದಾರೆ. ಆದರೆ ಲಕ್ನೋ ಮ್ಯಾನೇಜ್ಮೆಂಟ್, ಲಕ್ನೋ ಟೀಮ್ ಏನಿದೆ, ಆ ಟೀಮಲ್ಲಿ ಇದ್ದಾಗ ಆದಂಥ ಅನುಭವ ಏನಿದೆ, ಎಸ್ಪೆಷಲಿ ಓನರ್ ಓಪನ್ ಆಗಿ ಎಲ್ಲರ ವಿರುದ್ಧನೂ ಕೂಡ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಲಾಸ್ಟ್ ಟೈಮ್ ಅವರನ್ನು ಹೊರಗಡೆ ಇಡುವಂಥ ಕಾರ್ಯನೂ ಕೂಡ ಮಾಡಿದ್ರು. ಆ ನಂತರ ಈಗ ಡೆಲ್ಲಿ ಕ್ಯಾಪಿಟಲ್ಸ್ ತೆಗೆದುಕೊಂಡಿದೆ. ನೀವು IPL ಮ್ಯಾಚ್ಗಳನ್ನು ನೀವು ಆರಂಭದಿಂದ 2013ರಿಂದ KL ರಾಹುಲ್ ಹೇಗೆ ಆಡಿದ್ದಾನೆ ಅನ್ನೋದು ನೋಡಿ. ಮೊದಲ ವರ್ಷ RCBಗೆ ಆಡ್ತಾರೆ, ಆ ನಂತರ ನಿಮಗೆ ಬೇರೆ ಬೇರೆ ಮ್ಯಾನೇಜ್ಮೆಂಟ್ಗಳಲ್ಲಿ ಆಟ ಆಡ್ತಾನೆ ಬರ್ತಾರೆ. ಸೊ ಎಷ್ಟು ಅಂದರೆ ನಿಮಗೆ ಆಶ್ಚರ್ಯ ಆಗುತ್ತೆ, ಪಂಜಾಬ್ ಕಿಂಗ್ಸ್ ಜೊತೆಗೆ ಮ್ಯಾನೇಜ್ಮೆಂಟ್ ಶುರು ಮಾಡಿದಾಗ, ಅಂದರೆ 2000 ಆಲ್ಮೋಸ್ಟ್ ನಿಮಗೆ 21ರಿಂದ ಶುರುವಾಗುತ್ತೆ. ಹೈಯೆಸ್ಟ್ ರನ್ IPL 10 ಟೂರ್ನಮೆಂಟ್ ಟೂರ್ನಿಯಲ್ಲಿ ಹೈಯೆಸ್ಟ್ ರನ್ ಗಳಿಸಿದವರು ಇದೇ KL ರಾಹುಲ್. ಎಷ್ಟು ಅಂದರೆ 670 ರನ್ನ ಗಳಿಸ್ತಾರೆ. ಇದೇ ಹೈಯೆಸ್ಟ್ ಸ್ಕೋರ್ ಆಗೋದು. ಇದು ಮಾತ್ರ ಅಂತಲ್ಲ, ಸೊ ನಿಮಗೆ 2 ಬಾರಿ ಅವರು ಸೆಂಚುರಿಗಳನ್ನು ಕೂಡ ಮಿಸ್ ಮಾಡ್ಕೋತಾರೆ. ಒಂದ್ಸರಿ 95, ಒಂದ್ಸರಿ 98 ಕೂಡ. ನಿಮಗೆ ಆಶ್ಚರ್ಯ ಆಗ್ಬೋದು, 18ಇಂದ 2018ರಲ್ಲಿ ಪಂಜಾಬ್ ಕಿಂಗ್ಸು, 2019 ಪಂಜಾಬ್ ಕಿಂಗ್ಸು, 2020, 2021, 22ರಲ್ಲಿ ಲಕ್ನೋ 3 ವರ್ಷ ಇರ್ತಾರೆ ಅವರು. 21, 22, 23 ಮತ್ತು 24 ಇಷ್ಟರಲ್ಲೂ ಕೂಡ ಕ್ಯಾಪ್ಟನ್ ಆಗಿ ಕೂಡ ಕಾರ್ಯನಿರ್ವಹಿಸ್ತಾರೆ. ಬಟ್ ಲಾಸ್ಟ್ ಇಯರ್ ಅಂದರೆ 2024ರಲ್ಲಿ ಆದಂಥ ಆ ಅಸಮಾಧಾನ ಏನಿದೆ, ಆ ಹಿನ್ನೆಲೆಯಲ್ಲಿ 25ಕ್ಕೆ ಅವ್ರನ್ನ ತೆಗೆದುಕೊಳ್ಳೋದಿಲ್ಲ. ನಿಮಗೆ ಮೊದಲು 2018ರಲ್ಲಿ ಇವರು 11 ಕೋಟಿಗೆ ಬಿಡ್ ಆಗಿದ್ದು, ಆನಂತರ ಲಕ್ನೋಗೆ ಟೀಮ್ಗೆ 2022ರಲ್ಲಿ 17 ಕೋಟಿಗೆ ಬಿಡ್ ಆಗ್ತಾರೆ. 2025ರಲ್ಲಿ ಅಂದರೆ ಈ ಸರಿ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಬರೋಬ್ಬರಿ 14 ಕೋಟಿಗೆ, ಅಂದರೆ 3 ಕೋಟಿ ಕಡಿಮೆ ಆಗಿದೆ. ಬಟ್ ಆದರೆ ಅವರ ಬ್ಯಾಟಿಂಗ್
ಅವರನ್ನು ನಂಬಿಕೊಂಡ್ರೆ ಮ್ಯಾಚನ್ನೇ ಗೆಲ್ಲಿಸ್ತಾರೆ, ಮ್ಯಾಚ್ನ ಗತಿಯನ್ನೇ ಚೇಂಜ್ ಮಾಡ್ತಾರೆ ಅನ್ನೋದಕ್ಕೆ ಈ ಮ್ಯಾಚ್ ಭಾಳ ಸ್ಪಷ್ಟವಾದಂಥ ಉದಾಹರಣೆ ಆಗಿದೆ. ಮೊದಲನೇ ಮ್ಯಾಚ್ ಅವರು ಅಲಬರಿದ್ರು, ಮಗಳು ಹುಟ್ಟಿದ್ರು ಅನ್ನೋ ಕಾರಣಕ್ಕಾಗಿ. ಸೊ ಎರಡನೇ ಮ್ಯಾಚಲ್ಲಿ ಕೂಡ ತುಂಬ ವ್ಯಾಲ್ಯುಬಲ್ ರನ್ನನ್ನು ಗಳಿಸಿದ್ದಾರೆ. ಕೇವಲ 5 ಬಾಲಿಗೆ 16 ರನ್, ಅದು ಕೂಡ ತುಂಬ ಇಂಪಾರ್ಟೆಂಟ್ ಮ್ಯಾಚ್ ಆಗಿತ್ತು. ಎರಡನೇ ಮ್ಯಾಚ್ ಕೂಡ ನಿಮಗೆ ಡೆಲ್ಲಿ ಕ್ಯಾಪಿಟಲ್ಸ್ ಗೆದ್ದಿದೆ KL ರಾಹುಲ್ ಅವರ ಅಮೋಘ ಪ್ರದರ್ಶನದಿಂದ. ಮೂರನೇ ಮ್ಯಾಚ್ ಅಂತೂ CSK ಹ್ಯಾಟ್ರಿಕ್ ಆಗಿ ಸೋಲನ್ನು ಅನುಭವಿಸಿದೆ. ಈ ಮೂಲಕ CSK ನಿಮ್ಗೆ 5-6 ಟ್ರೋಫಿ ಗೆದ್ದಿರ್ಬೋದು, ಆದರೆ ಈ ಸರಿ ಮಾತ್ರ ಯಾಕೋ ಅವರ ನಸೀಬ್ ಸರಿ ಇದ್ದಂತೆ ಕಂಡು ಬರ್ತಾ ಇಲ್ಲ. ಧೋನಿ ಪ್ರದರ್ಶನದ ಬಗ್ಗೆನೂ ಕೂಡ ಅವರ ಅಭಿಮಾನಿಗಳೇ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. KL ರಾಹುಲ್ ನಾನು ಮೊದಲೇ ಹೇಳದಂತೆ ಕೇವಲ ಇಂಟರ್ನ್ಯಾಷನಲ್ ಮ್ಯಾಚ್ಗಳಲ್ಲಿ, ಟೆಸ್ಟ್ಗಳಲ್ಲಿ, ನಿಮಗೆ ಇವನ್ ICC ಚಾಂಪಿಯನ್ಸ್ ಟ್ರೋಫಿಯಲ್ಲಿರ್ಬೋದು, T20 ಮ್ಯಾಚ್ಗಳಿರ್ಬೋದು, ODI ಮ್ಯಾಚ್ಗಳಿರ್ಬೋದು, ಎಲ್ಲ ಮ್ಯಾಚ್ಗಳಲ್ಲೂ ಕೂಡ ಕನ್ಸಿಸ್ಟೆನ್ಸಿಯನ್ನು ತೋರ್ತಾನೆ ಬರ್ತಾ ಇದ್ದಾರೆ. ಕೆಲವು ಕನ್ಸಿಸ್ಟೆನ್ಸಿಯನ್ನು ತೋರಿಸ್ಲಿಕ್ಕಾಗಲಿಲ್ಲ. ಹಾಗಂತೇಳಿ ಅವರಿಗೆ ಅವಕಾಶ ಕೊಡದೇ ಇದ್ದರೆ ಕಷ್ಟ ಆಗುತ್ತೆ. ಅವರಿಗೆ ಮಾಡಿದಂಥ ಎಕ್ಸ್ಪರಿಮೆಂಟ್ಗಳೇನಿದ್ದಾವೆ ಎಲ್ಲ ಎಕ್ಸ್ಪರಿಮೆಂಟ್ಗಳಿಗೂ ಕೂಡ ಅವರು ತಕ್ಕನಾಗಿ ಅವರು ಬ್ಯಾಟಲ್ಲಿ ಮತ್ತು ವಿಕೆಟ್ ಕೀಪಿಂಗಲ್ಲಿ ಅವರು ಉತ್ತರವನ್ನು ಕೊಡುವಂಥ ಕಾರ್ಯ ಮಾಡಿದ್ದಾರೆ. KL ರಾಹುಲ್ನ ಇಂಟರ್ವ್ಯೂ ಮಾಡಬೇಕಾದ್ರೆ ಕೇಳ್ತಾರೆ, ನೀವು ಯಾವ ರನ್ ಆರ್ಡರಲ್ಲಿ ನೀವು ಆಟ ಆಡಲಿಕ್ಕೆ ಅಂದರೆ ಬ್ಯಾಟ್ಸ್ಮನ್ ಆಗಲಿ ಇರಲಿಕ್ಕೆ ನೀವು ಬಯಸ್ತೀರಿ ಅಂದರೆ, ನಾನು ಆರಂಭದಿಂದಲೂ ಕೂಡ ಅಂದರೆ ಮಂಗಳೂರು ಟೀಮಲ್ಲಿ ನಾನು ಸ್ಪರ್ಧಾತ್ಮಕವಾಗಿ ಏನು ಮ್ಯಾಚ್ಗಳನ್ನು ಆಡಲಿಕ್ಕೆ ಶುರು ಮಾಡಿದೆ, ಆಗಿಂದ ನಾನು ಇಂಟರ್ನ್ಯಾಷನಲ್ ಮ್ಯಾಚ್ವರೆಗೂ ಕೂಡ ನಾನು ಆರಂಭದಲ್ಲಿ ನನಗೆ ಹೆಚ್ಚು ಫಸ್ಟ್ ಡೌನ್ ಅಥವಾ ಓಪನರ್ ಅಥವಾ ಸೆಕೆಂಡ್ ಡೌನ್ ಈ ಇದರಲ್ಲಿ ಮೇಲ್ಪಂಕ್ತಿಯಲ್ಲಿ ಅಂದರೆ ಫಸ್ಟ್ ಡೌನ್, ಸೆಕೆಂಡ್ ಡೌನ್ ಅಥವಾ ಓಪನರ್ ಆಗಿ ನಾನು ಆಟ ಆಡಿ ತುಂಬ ಯಶಸ್ಸನ್ನು ಗಳಿಸಿದ್ದೇನೆ. ಸೊ ಆ ನಂತರ ಟೀಮ್ ಹೇಗೆ ಬಯಸುತ್ತೆ ಆ ರೀತಿಯಾಗಿ ಆಡಬೇಕಾಗತ್ತೆ, ನಾವು ಇಲ್ಲ ಅಂಥೇಳಿ ಅನ್ನೋಕ್ಕಾಗೋದಿಲ್ಲ, ಮತ್ತು ಟೀಮ್ ಬಯಸಿದ್ದನ್ನು ನಾವು ಆಡಬೇಕಾಗತ್ತೆ ಅಂಥೇಳಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಬಟ್ ಪರ್ಸ್ನಲಿ ಅವರು ಓಪನರ್ ಆಗಿ ಫಸ್ಟ್ ಡೌನ್ ಆಗಿ ಆಟ ಆಡಲಿಕ್ಕೆ ತುಂಬಾ ಇಷ್ಟಪಡ್ತಾರೆ KL ರಾಹುಲ್. ಬಟ್ ಟೀಮ್ ಏನು ಬಯಸುತ್ತೆ ಆ ಎಲ್ಲ ರೀತಿಯಾದಂಥ ಆಟಗಳನ್ನ ಆಡ್ತಾರೆ. ಗೌತಮ್ ಗಂಭೀರ್ KL ರಾಹುಲ್ ಬಗ್ಗೆ ಆಡಿದಂಥ ಒಂದು ಮಾತು ಈಗ ನಾನು ಅದನ್ನು ಮತ್ತೆ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ KL ರಾಹುಲ್ ಎಂಥ ಬ್ಯಾಟ್ಸ್ಮನ್ನು ಅಂತಂದರೆ, ನೀವು ಓಪನರ್ ಆಗಿ ಆಡಿ ಅಂದರೆ ಓಪನರ್ ಆಗಿ ಆಡ್ತಾರೆ, ಫಸ್ಟ್ ಡೌನ್ ಆಡಿ ಅಂದರೆ ಫಸ್ಟ್ ಡೌನ್ ಆಗಿ ಆಡ್ತಾರೆ, 6 ಡೌನಲ್ಲಿ ಆಡಿ ನಿಮಗೆ ಫಿನಿಷರ್ ಆಗಿ ಆಡಿ ಅಂತಂದರೆ ಫಿನಿಷರ್ ಆಗಿ ಕೂಡ ಆಡ್ತಾರೆ. ಈ ರೀತಿಯಾಗಿ ಒಂದು ತಂಡಕ್ಕೆ ಒಬ್ಬ ಬ್ಯಾಟ್ಸ್ಮನ್ ನಿಜವಾಗ್ಲೂ ಕೂಡ ಸಿಗೋದಿಲ್ಲ. ಆ್ಯಸ್ ಎ ಬ್ಯಾಟ್ಸ್ಮನ್ ಆಗಿ ಬಂದಂಥ KL ರಾಹುಲ್ ಡಿಪೆಂಡ್ ಆದಾಗ ಅಂದರೆ ಪಂತ್ ಆಕ್ಸಿಡೆಂಟ್ ಆಗಿ ತೊಂದರೆ ಆದಾಗ ಒಬ್ಬ ಬ್ಯಾಟ್ಸ್ಮನನ್ನು ಉಳಿಸ್ಕೋಬೇಕು ಅಥವಾ ಒಬ್ಬ ಬಾಲರ್ನ ತೆಗೆದುಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಕೀಪರನ್ನು ನೀನು ಕೀಪಿಂಗ್ ಮಾಡು ಅಂತ ಹೇಳುತ್ತೆ KL ರಾಹುಲ್ಗೆ. ಆಯಿತು, ನಾನು ಅದನ್ನು ಮಾಡ್ತೀನಿ ಅಂತೇಳಿ ಆಸ್ ಎ ಕೀಪರ್ ಆಗಿ ನಿಮಗೆ ಯಾವ ಡೌನಲ್ಲಿ ಕೂಡ ಕಳಿಸಿದ್ರು ಕೂಡ ಓಪನರ್ ಓಪನರ್ ಆಗಿಯೂ ಕೂಡ ಚೆನ್ನಾಗಿ ಆಡಿದರು, ಫಸ್ಟ್ ಡೌನಲ್ಲೂ ಕೂಡ ಚೆನ್ನಾಗಿ ಆಡಿದರು. ODIಯಲ್ಲಂತೂ ಅವರ ಕರಿಯರ್ ತುಂಬಾ ಚೆನ್ನಾಗಿದೆ, 50+ ಆ್ಯಾವ್ರೇಜ್ ಇರೋದು. ನಿಮಗೆ ಕೇಳ್ತಾರೆ ಗೌತಮ್ ಗಂಭೀರ್ನ ಮತ್ತು ಸೌರವ್ ಗಂಗೂಲಿನ ಕೂಡ ಕೇಳ್ತಾರೆ, ರಿಷಬ್ ಪಂತ್ ಬೇಕಾ ಅಥವಾ ನಿಮಗೆ KL ರಾಹುಲ್ ಬೇಕಾ, ಇಬ್ಬರು ಕೂಡ ದಿ ಬೆಸ್ಟ್ ಬ್ಯಾಟ್ಸ್ಮನ್ ಅಲ್ಲ ಅಂತ ಕೇಳಿದಾಗ ಅವರ ಬ್ಯಾಟಿಂಗ್ ಆ್ಯಾವ್ರೇಜ್ ನೋಡಿ, ಕನ್ಸಿಸ್ಟೆನ್ಸಿಯನ್ನು ನೋಡಿ, ವಿಕೆಟ್ ಕೀಪಿಂಗ್ನ ಸ್ಟೈಲ್ ನೋಡಿ, ಮೀನ್ಸ್ ಅಂದರೆ ಅದರ ಪರ್ಫಾರ್ಮೆನ್ಸ್ ನೋಡಿ, ಇವೆಲ್ಲವನ್ನು ಕೂಡ ನೋಡಿ ನೀವು ಡಿಸೈಡ್ ಮಾಡಿ ಅಂಥೇಳಿ. ಪಂತ್ ಬೆಟರ್ ಬ್ಯಾಟ್ಸ್ಮನ್, ಬೆಟರ್ ಕೀಪರ್ ಆದರೆ ನಿಮಗೆ KL ರಾಹುಲ್ ಬೆಸ್ಟ್ ಬ್ಯಾಟ್ಸ್ಮನ್ ಆಗ್ತಾರೆ. ಸೊ ಆ ಕಾರಣಕ್ಕಾಗಿ ಅವರ ರೆಕಾರ್ಡನ್ನು ನೋಡಿ, ಬ್ಯಾಟಿಂಗ್ ಆ್ಯಾವ್ರೇಜನ್ನು ನೋಡಿ, ಆ ಕಾರಣಕ್ಕೆ ಅವರು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಇದ್ದಾರೆ ಅಂತಲೂ ಕೂಡ ಸೌರವ್ ಗಂಗೂಲಿ ತಮ್ಮ ಅಭಿಪ್ರಾಯವನ್ನು ಹೇಳ್ಕೊತಾರೆ. ಗೌತಮ್ ಗಂಭೀರ್ ಅದನ್ನು ಸಪೋರ್ಟ್ ಮಾಡ್ತಾರೆ. ಅವಕಾಶ ಸಿಗೋದಿಲ್ಲ ಪಂತ್ಗೆ. ಬಟ್ ಈ ಸರಿ IPL ಸೀಸನ್ನಲ್ಲಂತೂ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಅವರಿಗೆ ಅವಕಾಶ ಸಿಗಲಿಲ್ಲ. ಬಟ್ ಇಲ್ಲಿ ನಿಮಗೆ IPL ಟ್ರೋಫಿಯಲ್ಲಿ ನಿಮಗೆ ಲಕ್ನೋದ ಕ್ಯಾಪ್ಟನ್ ಅದು, ಆದರೆ ಮೊದಲ 3 ಮ್ಯಾಚ್ಗಳಲ್ಲಿ ಅಂಥ ಅದ್ಭುತವಾದಂಥ ಪ್ರದರ್ಶನ ಇರಲಿ. ಇನ್ಫ್ಯಾಕ್ಟ್ ಬ್ಯಾಟಿಂಗ್ ಶೈಲಿಯನ್ನು, ತಮ್ಮ ಹಳೆ ಮೊನಚೇನಿದೆ ಅದನ್ನು ಕಳ್ಕೊಳ್ತಿದ್ದಾರೆ ಅನ್ನೋವಂಥ ಅನ್ನಿಸ್ತಾ ಇದೆ. ಅವರು ಮತ್ತೆ ಬ್ಯಾಕ್ ಟು ಫಾರ್ಮ್ ಬರಲಿ, ನಾವು ಯಾರು ಕೂಡ ಬರಬಾರ್ದಂತೇನು ಬಯಸಲ್ಲ. ಆದರೆ ಆ್ಯಸ್ ಎ ಕನ್ನಡಿಗಾಗಿ KL ರಾಹುಲ್ನಂಥ ಪರ್ಫೆಕ್ಷನಿಸ್ಟ್ ಬ್ಯಾಟ್ಸ್ಮನ್ ಅಂತಲೇ ಹೇಳ್ತೀನಿ. ಒಬ್ಬ ಕ್ಲಾಸಿಕ್ ಬ್ಯಾಟ್ಸ್ಮನ್ ಮಾತ್ರ ಅಲ್ಲ, ಒಬ್ಬ ನಿಮಗೆ ನಿಜವಾಗ್ಲೂ ಆರ್ಟಿಸ್ಟ್ ಬ್ಯಾಟ್ಸ್ಮನ್ ರೀತಿಯಾಗಿ ಇದ್ದಾರೆ. ಟೆಕ್ನಿಕಲ್ಲಿ ತುಂಬ ಸೌಂಡ್ ಇರುವಂಥ KL ರಾಹುಲ್ನ ಯುಟಿಲೈಸ್ ಮಾಡ್ಕೊಳ್ಳಿ. ನಾನು ಈ ಹಿಂದೆನೂ ಕೂಡ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಅವ್ರನ್ನ ಎಷ್ಟು ನೀವು ಮತ್ತೆ ಅವರನ್ನು ನೀವು ಪರೀಕ್ಷೆಗೆ ಒಳಪಡಿಸುವಂಥ ಕಾರ್ಯವನ್ನು ಮಾಡ್ತೀರಿ, ಹಾಗೆ ಮಾಡಬೇಡಿ. ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗೇ ಇದೆ,
ಸೊ ನೀವು ಅವ್ರನ್ನ ಫ್ರೀಯಾಗಿ ಆಡ್ಲಿಕ್ಕೆ ಬಿಡಿ, ನಿಮ್ಗೆ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಸಿಗುತ್ತೆ, ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತೇಳಿ. ಅಫ್ಕೋರ್ಸ್ ಈ ಸರಿ KL ರಾಹುಲ್ ನಿಮಗೆ ಈ ಹಿಂದೆ ನಾನು ಹೇಳಲಿಕ್ಕೆ ಹೊರಟಿರೋದು ಒಂದು ಇಂಪಾರ್ಟೆಂಟ್ ವಿಷಯ ಅಂದರೆ 2014 ಕೂಡ ನೀವು ನೋಡ್ತಾ ಬನ್ನಿ 500+ ಪ್ರತಿ ಟೂರ್ನಮೆಂಟಲ್ಲೂ ಕೂಡ 500+ ರನ್ನನ್ನು ಹೊಡೆದಿರೋದು. ಹೈಯೆಸ್ಟ್ ರನ್ ಯಾರು 670 ರನ್ ಹೊಡೆದಿರೋದು ಅಂದರೆ ಅದು KL ರಾಹುಲ್ಲೇ. ಸೊ T20 IPL ಮ್ಯಾಚ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಸೊ ಈಗ ಅದು ಮುಂದುವರಿತಾನೆ ಇದು ಕೂಡ. ಓಪನರ್ ಆಗಿ ಆಡ್ತಾರೆ, ಫಿಫ್ತ್ ಡನ್ನಲ್ಲಿ ಆಡಿ ಅಂದರೆ ಫಿಫ್ತ್ ಡನ್ನಲ್ಲೂ ಕೂಡ ಆಡ್ತಾರೆ. ಸೊ ಆ ರೀತಿಯಾದಂಥ ಬ್ಯಾಟ್ಸ್ಮನ್ ಎಲ್ಲ ಟೀಮಲ್ಲೂ ಕೂಡ ಸಿಗೋದಿಲ್ಲ. ಅಂಥ ಅದ್ಭುತ ಪ್ರತಿಭೆ, ನಿಜವಾಗ್ಲೂ ಕೂಡ ಒಬ್ಬ ಆರ್ಟಿಸ್ಟ್ ಬ್ಯಾಟ್ಸ್ಮನ್. ನಿಮಗೆ ಯಾವ ಟೈಮಲ್ಲಿ ಯಾವ ರೀತಿಯಾಗಿ ಆಟ ಆಡಬೇಕು ಅಂಥೇಳಿ ಅದನ್ನು ಹೇಳ್ಕೊಡುವಂಥ ಅವಶ್ಯಕತೆ ಇಲ್ಲ, ಅಷ್ಟು ಅದ್ಭುತವಾಗಿ ಆಡ್ತಾರೆ ನಮ್ಮ ಕನ್ನಡಿಗ KL ರಾಹುಲ್. ಅವರು ಯಶಸ್ಸು ಮುಂದುವರಲಿ, ಸಾಧನೆ ಅದು ಕಂಟಿನ್ಯೂ ಆಗಿ ಬರುತ್ತೆ. ವಿಶ್ ಯು ಆಲ್ ದ ಬೆಸ್ಟ್ KL ರಾಹುಲ್. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಶರಣು ಹಂಪಿ, ನ್ಯೂಸ್ 18.